ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ಲಾಗಲ್ಲಿ ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಫ್ರೆಂಡ್ಸ್, ಇವಾಗ ಟೀ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಬೆಳಗ್ಗಿಂದ ಉಪವಾಸ ಇದ್ದಾರೆ. ಸೊ ಲೆಮನ್ ಜ್ಯೂಸ್ ಒಂದು ಕುಡ್ದಿದ್ದಾರೆ ಅಷ್ಟೇ, ಮಾಡಿಕೊಟ್ಟೆ. ಅದು ಬಿಟ್ಟು ಇನ್ನೇನು ತೊಗೊಂಡೇ ಇಲ್ಲ. ಸೊ ಅದಕ್ಕೆ ನಾನು ಅವ್ರಿಗೆ ಬಿಸಿ ಬಿಸಿ ಹಾಕಿ ಟೀ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡೆ, ಆಮೇಲೆ ಟೀ ಪೌಡ್ರ್ ಹಾಕ್ಕೊಂಡೆ, ಆಮೇಲೆ ಒಂದು 4 ಸ್ಪೂನ್ ಸಕ್ಕರೆ ಹಾಕಿದೆ, ಆಮೇಲೆ ಹಾಲು ಹಾಕಿದ್ದೀನಿ. ಟೀ ಸ್ಟ್ರಾಂಗ್ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಸಕ್ಕರೆನೂ ಕೂಡ ಜಾಸ್ತಿ ಹಾಕ್ಕೊಂಡೆ. ಸೊ ಈಗ ನೋಡಿ, ಟೀ ಆಲ್ಮೋಸ್ಟು ಚೆನ್ನಾಗಿ ಕುದೀತಾ ಇದೆ. ನನಗೆ ಟೀ ಮಾಡೋದು ತುಂಬ ಬೋರು, ಯಾಕಂದರೆ ಅದರ ಮುಂದೆನೇ ಇರಬೇಕು ಅಂತ. ಸೊ ಇವಾಗ ತರಕಾರಿಗಳೆಲ್ಲ ಹಚ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಇವತ್ತು ರಾತ್ರಿಗೆ ಚಪಾತಿ ಮತ್ತು ಪಲ್ಯ ಮಾಡ್ತಾಯಿದ್ದೀನಿ, ಕಡಲೆಕಾಳು ಪಲ್ಯ. ಸೊ ಈವ್ನಿಂಗಾಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟೀ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡು ಮತ್ತು ಮಗಳು ಬಂದಳು. ಅವಳು ಹಠ ಅಂದರೆ ಅಳು ಅಂದರೆ ನನ್ನ ಹತ್ರ ಬರಬೇಕು ಅಂತ. ಸೊ ಇನ್ನು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಎತ್ಕೊಂಡೆ. ಇನ್ನೇನು ಕಾಫಿ ಕಪ್ಗೆ ಟೀ ಹಾಕಬೇಕು ಅಷ್ಟೊತ್ತಲ್ಲಿ ನನ್ನ ಮಗಳು ಬಂದಳು. ಆಮೇಲೆ ನನ್ನ ಹಸ್ಬೆಂಡೇ ಇವಾಗ ಟೀ ಹಾಕ್ಕೋತಾ ಇದ್ದಾರೆ. ಸೊ ಟೀ ನನಗೆ ತುಂಬ ಇಷ್ಟ ಆಗುತ್ತೆ, ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಆಗುತ್ತೆ. ಕಾಫಿ ಕುಡಿತಾ ಇಲ್ಲ. ಕಾಫಿ ಕುಡಿಯೋದು ಇವಾಗ ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು. ಇವಾಗ ಟೀ ಮಾತ್ರ ಕುಡಿತಾರೆ. ಸೊ ಅದಕ್ಕೆ ಇವತ್ತು ಟೀ ಮಾಡಿದ್ದೀನಿ. ಸೊ ನನಗೆ, ಅಪ್ಪಗೆ ಮತ್ತು ನನ್ನ ಹಸ್ಬೆಂಡಿಗೆ ಮೂವರಿಗೂ ಟೀ. ಅಮ್ಮ ಟೀ ಕುಡಿಯೋಲ್ಲ. ಸೊ ಅದಕ್ಕೆ ನಾವು ಅಪ್ಪಗೆ ಮಾಡ್ಕೊಡಲ್ಲ. ಕಾಫಿ ಟೀ ಏನೂ ಕುಡಿಯೋಲ್ಲ ನಮ್ಮಮ್ಮ. ಯಾವಾಗಲೂ ಕುಡಿದ್ರೆ ನಾವು ಮೂವರೇ ಕುಡಿಯೋದು. ಸೊ ಇವಾಗ ಮಗುನ ಎತ್ಕೊಂಡಿದ್ದೀನಿ, ಅದಕ್ಕೆ ನನ್ನ ಹಸ್ಬೆಂಡೇ ಟೀ ಹಾಕೋತಿದ್ದಾರೆ. ನಾನೇ ಟೀ ಮಾಡಿದ್ದು, ಗೊತ್ತಲ್ವಾ? ನೀವೇ ನೋಡಿದ್ದೀರಲ್ಲ. ಸೊ ಇವಾಗ ನೋಡಿ, ಅಳಿಯ ಮಾವಗೆ ಟೀ ಕೊಡ್ತಾ ಇದ್ದಾರೆ. ಸೊ ನಾನು ಮಗು ಎತ್ಕೊಂಡಿರೋದ್ರಿಂದ ನಾನು ಟೀ ಇಸ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಇವಳು ಕದಲಿಸ್ಬಿಟ್ಟು ಚೆಲ್ಬಿಟ್ರೆ ಕಷ್ಟ ಅಲ್ವಾ? ಅದಕ್ಕೆ ಈಗ ಟೀ ಕುಡಿದು ನನ್ನ ಹಸ್ಬೆಂಡ್ ಏನು ಹೇಳ್ತಾರೋ ನೋಡೋಣ ಬನ್ನಿ. ಕುಡ್ದು ನೋಡಿ ಹೆಂಗಿದೆ ಅಂತ ಹೇಳಿ. ಇನ್ನೊಂದು ಸರಿ ಹೇಳಿ ಮಾಡಿ ಟೀ ಅಂತ. ಫ್ರೆಂಡ್ಸ್ ನೋಡಿದ್ರ ಫ್ರೆಂಡ್ಸ್, ಹರ್ಷ ಅವರು ಹೆಂಗೆ ಹೇಳ್ಬಿಟ್ರು, ಕಷ್ಟಪಟ್ಟು ಟೀ ಮಾಡಿಕೊಟ್ರೆ ನಾಟ್ ಬ್ಯಾಡ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನಾನು ಇನ್ಮೇಲೆ ಮಾಡಿಕೊಡಲ್ಲ ಅಂತಂದೆ. ಆಮೇಲೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಆಫ್ ಮಾಡಿದ ಮೇಲೆ. ಹೀಗೆ ಯಾವಾಗಲೂ ಕಾಲು ಎಳೀತಾ ಇರ್ತಾರೆ. ಸೊ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. 6:30 ಹಾಗಾಗಿದೆ. ಸೊ ಏನು ಅಂತಂದರೆ, ಅದಕ್ಕೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಪೂಜೆ ಮಾಡೋದು, ಕ್ಲೀನಿಂಗ್ ಮಾಡೋದು, ಕೆಲಸ ಮಾಡೋದು ಎಲ್ಲ ಬಿಟ್ಬಿಟ್ಟಿದ್ದೆ. ಅದಕ್ಕೆ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಒಂಥರ ಮನಸ್ಸೇ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ತುಂಬ ಬೇಜಾರಾಗ್ಬಿಟ್ಟಿದೆ. ಏನು ಅಂತೆಲ್ಲ ಹೇಳ್ತೀನಿ. ಸೊ ಬೆಳಿಗ್ಗೆ ನನ್ನ ಹಸ್ಬೆಂಡೇ ಪೂಜೆ ಮಾಡಿದರು, ಇವಾಗ ನಾನು ಮಾಡ್ತಾಯಿದ್ದೀನಿ. ಹೂವಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಪೂಜೆ ಎಲ್ಲ ಆಗಿದೆ. ಸಂಜೆ ಹೊತ್ತು ನಾನೇ ಜಾಸ್ತಿ ಪೂಜೆ ಮಾಡೋದು. ಹಾಯ್ ಫ್ರೆಂಡ್ಸ್, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗುರುವಾರ ಬೆಳಗಿಂದ ನನ್ನ ಹಸ್ಬೆಂಡು ಉಪವಾಸ ಇದ್ದರು. ರಾಯರ ಮಠಕ್ಕೆ ಹೋದಾಗ ಕೇಳ್ಕೊಂಡಿದ್ರು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ನೀರು ತೊಗೊಂಬರ್ತೀವಿ. ಸೊ ನನ್ನ ಮಗಳು ಹಠ ಮಾಡ್ತಿರೋದಕ್ಕೆ ಸೊ ನಾನು ಹೋಗ್ತಾಯಿದ್ದೀನಿ ಅವಳನ್ನ ಕರ್ಕೊಂಡು. ಸೊ ಬನ್ನಿ, ನಾನು 3 ದೇವಸ್ಥಾನ ತೋರಿಸ್ತೀನಿ. ಜಿಯಾ ನೀರು ಥರ ಕಾರಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಎಷ್ಟು ಗ್ರೇಟ್ ಅಲ್ವಾ ನಾವು? ಸೊ ಬೆಳಿಗ್ಗೆ ಇಲ್ಲೆಲ್ಲ ಮಣ್ಣು ಎಲ್ಲ ತೆಗೆದ್ಬಿಟ್ಟಿದ್ರು. ಏನು ಮಾಡಿದ್ರು ಹೇಳಿ? ಪೈಪ್ಲೈನು. ಸೊ ಮಣ್ಣೆಲ್ಲ ತೆಗೆದ್ಬಿಟ್ಟಿದ್ರು. ಇನ್ನು ಓಡಾಡೋಕ್ಕಾಗಲ್ಲ, ಬೈಕು ಕಾರು ತೆಗಿಯೋಕ್ಕಾಗಲ್ಲ ಅಂದ್ಕೊಂಡ್ವಿ. ಬಟ್ ಇವತ್ತೇ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಸೊ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು ಟೆಂಪಲ್ಗೆ. ಬಾ ಹೋಗೋಣ ಬಾ. ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಉಪವಾಸ ಇದ್ದಿದ್ದ ಕಾರಣ ನಾವು ಆ್ಯಕ್ಚುಲಿ ಹೋಗ್ಬೇಕಾಗಿದ್ದು ರಾಯರ ದೇವಸ್ಥಾನಕ್ಕೆ ಗುರುವಾರ. ಬಟ್ ಇಲ್ಲೆಲ್ಲೂ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇಲ್ಲ. ಅದಕ್ಕೆ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ನೀರು ಕ್ಯಾನು ಕೂಡ ತಂದಿದ್ವಿ. ಸೊ ನೀರು ತೊಗೊಂಡು ಹಾಗೆ ಕಾರಲ್ಲಿ ಇಟ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬೇಕ್ರಿಯಲ್ಲಿ ಏನಾದರೂ ತೊಗೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ.
ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ನೀರು ತೊಗೊಂಡು ಬಂದ್ವಿ. ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ನೋಡಿ ದೇವಸ್ಥಾನ ಇದೆ. ಸೊ ದೇವಸ್ಥಾನ ತೆಗೆದಿತ್ತು ನಮ್ಮ ಅದೃಷ್ಟ. ಸೊ ಅದಕ್ಕೆ ಖುಷಿಯಿಂದ ಒಳಗಡೆ ಬಂದ್ಬಿಟ್ವಿ. ಸೊ ನಮ್ಮೂರು ದೇವಸ್ಥಾನ ಹೇಗಿದೆ ನೋಡಿ. ಇಲ್ಲಿ ಆಂಜನೇಯ ಸ್ವಾಮಿ ಚಿಕ್ಕ ವಿಗ್ರಹ ಇದೆ ನೋಡಿ. ಆಂಜನೇಯ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ಸೊ ಯಾರೂ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಫ್ರೀ ಆಗಿತ್ತು. ಅದಕ್ಕೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಕುಂಕುಮ ಇಟ್ಕೊತಾ ಇದ್ದೀನಿ. ನನ್ನ ಮಗಳಿಗೂ ಕುಂಕುಮ ಇಟ್ಟೆ. ಫ್ರೆಂಡ್ಸ್, ನನ್ನ ಹಸ್ಬೆಂಡು ಹೊರಗಡೆ ಯಾರೋ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ತಾಯಿದ್ರು. ಸೊ ನಾನು ಒಳಗಡೆ ಬಂದು ದೇವ್ರ ದರ್ಶನ ಮಾಡಿಕೊಂಡೆ. ಸೊ ತುಂಬ ಮನ್ಸಿಗೆ ಬೇಜಾರಿತ್ತು. ಅದೆಲ್ಲ ಇದೊಂದು ಸ್ವಲ್ಪ ದೇವಸ್ಥಾನಕ್ಕೆ ಬಂದರೆ ಒಂದು ಸ್ವಲ್ಪ ಮನಸ್ಸು ಸುಧಾರಣೆ ಆಗುತ್ತೆ. ಸೊ ನನ್ನ ಮಗಳೇ ಕುಂಕುಮ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ಲು. ಹಾಗೆ ಅವಳು ನನಗಿಡ್ಬೇಕಂತೆ ಕುಂಕುಮ. ಸೊ ಇದೆಲ್ಲ ನೋಡಿ ನೋಡಿ ಕಲ್ತ್ಕೊಂಡಿದ್ದಾಳೆ ನನ್ನ ಮಗಳು. ಇಷ್ಟು ಕ್ಲೀನಾಗಿ ಕುಂಕುಮ ಇಟ್ಕೊತಾಳೆ, ಇಷ್ಟು ಕ್ಲೀನಾಗಿ ಇನ್ನೊಬ್ರು ಕುಂಕುಮ ಇಡ್ತಾಳೆ ನೋಡಿ. ಅಪ್ಪಂಗೆ ಇಡ್ತಾ ಇರೋದು. ಸೊ ಅವಳು ಇಟ್ಟಿದ್ದು ಅಷ್ಟು ಸರಿಯಾಗಿ ಕಾಣ್ತಿಲ್ಲ. ಅದಕ್ಕೆ ಕ್ಲೀನಾಗಿ ಕುಂಕುಮ ಇಡಕ್ಕೆ ಇನ್ನೊಂದ್ಸರಿ ಹೋಗ್ತಾ ಇದ್ದಾಳೆ. ಇಷ್ಟೇ ಇಟ್ಟಿದ್ದಾಳೆ. ಆಮೇಲೆ ನಾನೇ ಇಟ್ಟೆ ನನ್ನ ಹಸ್ಬೆಂಡ್ಗೆ. ಒಂಥರ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಈಗ ನನ್ನ ಹಸ್ಬೆಂಡು ನೋಡಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಇಲ್ಲಿ ಒಳಗಡೆನೂ ಹೋಗಿದ್ದಾರೆ, ದೇವ್ರಿಗೆ ಪೂಜೆನೂ ಕೂಡ ಮಾಡಿದ್ದಾರೆ. ಸೊ ಆಂಜನೇಯ ಸ್ವಾಮಿ ಇಲ್ಲಿ ದೀಪ ಕೂಡ ಹಚ್ಚಿದ್ದಾರೆ ನೋಡಿ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಫುಲ್ಲು. ಸೊ ನನ್ನ ಹಸ್ಬೆಂಡು ಮತ್ತು ಪೂಜಾರಿ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರು. ನಾನು ಅಲ್ಲಿದ್ದೀನಿ ಏನು ಮಾಡೋದು ಅಂತ. ಪಾಪುನ ಇಲ್ಲೇ ಪ್ರದಕ್ಷಿಣೆ ಹಾಕೋಣ ಅಂತ ಕರ್ಕೊಂಡು ಬಂದೆ. ನನ್ನ ಮಗಳು ನೋಡಿ ಈ ನಡುವೆ ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಮಾಡಿಬಿಡ್ತಾಳೆ. ಸೊ ಇನ್ನು ಅವ್ರು ಮಾತಾಡ್ತಾ ಇದ್ದಾರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನನ್ನ ಮಗಳು ಹೊರಗಡೆ ಹೋಗ್ಬೇಕು ಅಂತ ಹಠ ಮಾಡ್ತಾಯಿದ್ಲು. ಅದಕ್ಕೆ ಹೊರಗಡೆ ಕರ್ಕೊಂಡ್ಬಂದೆ. ಸೊ ಇವಾಗ ಮನೆಗೆ ಬಂದುಬಿಟ್ವಿ ಫ್ರೆಂಡ್ಸ್. ಮನೆಗೆ ಬಂದಿದ್ದ ತಕ್ಷಣ ಏನೇನು ಸಾಮಾನು ತೊಗೊಂಡಿದ್ದೀವೋ ಅದನ್ನೆಲ್ಲ ಜೋಡಿಸ್ಬೇಕು. ನನ್ನ ಹಸ್ಬೆಂಡ್ ನೀರು ತಂದರು. ಸೊ ನೀರು ಖಾಲಿ ಆಗೋಗಿತ್ತು. ಬೆಳಗಿಂದ ನೀರು ಕಮ್ಮಿ ಇತ್ತು. ಸೊ ಫಸ್ಟು ನೀರು ತೊಗೊಂಡು ಬಂದ್ಬಿಟ್ವಿ ನಾವು. ಇದಾದಮೇಲೆ ಮಗುನ ತಾತ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಸೊ ಬಂದಿದ್ದ ತಕ್ಷಣ ತಾತ ಅಂತ ಹೋಗ್ಬಿಟ್ಲು. ಸೊ ತಾತ ಜೊತೆ ಆಟ ಆಡ್ತಾ ಇದ್ದಾಳೆ. ಅವಳು ಆ್ಯಕ್ಚುಲಿ ಹೇಳ್ತಾ ಇದ್ದಾಳೆ ದೇವಸ್ಥಾನದಲ್ಲಿ ಏನೇನು ಮಾಡಿದ್ಲು ಅಂತ. ಸೊ ಅವಳೇ ಕುಂಕುಮ ಇಟ್ಲು. ಸೊ ಹೆಂಗೆ ಕುಂಕುಮ ಇಡೋದು ಅಂತೆಲ್ಲ ತೋರಿಸ್ತಾ ಇದ್ದಾಳೆ ತಾತಕ್ಕೆ. ಸೊ ತುಂಬ ಖುಷಿ ಆಗುತ್ತೆ ತಾತ ಮೊಮ್ಮಗಳನ್ನ ಈ ಥರ ನೋಡೋಕ್ಕೆ. ಫ್ರೆಂಡ್ಸ್, ಇವಾಗ ಏನೇನು ಮನೆಗೆ ಸಾಮಾನು ತಂದಿದ್ದೀವಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಾಯ್ಸ್ ಯಾಕೆ ಹಿಂಗಿದೆ ಅಂದ್ಕೊಂಬೇಡಿ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದಕ್ಕೆ ವಾಯ್ಸ್ ಸ್ವಲ್ಪ ಹೀಗಿದೆ. ಪೂಜೆಗೆ ಅಂತ ದೀಪದ ಎಣ್ಣೆ, ಡ್ರೈ ಫ್ರೂಟ್ಸು ಮತ್ತು ಇದು ನೋಡಿ ಡೇಟ್ಸು, ಹಾಗೆ ಒಂದು ಸ್ವಲ್ಪ ಇದು ಬಿಸ್ಕೆಟ್ಸು, ಒಂಥರ ಖಾರ ಬಿಸ್ಕೆಟ್ಸು, ಆಮೇಲೆ ಮ್ಯಾರಿಗೋಲ್ಡು, ಗುಡ್ಡೆ ಬಿಸ್ಕೆಟ್ಸು, ರಸ್ಕು, ಮತ್ತು ಬ್ರೆಡ್ಡು ಮತ್ತು ಬನ್ನು. ಸೊ ಇಷ್ಟೆಲ್ಲ ತಂದಿದ್ದೀವಿ. ಎಲ್ಲ ತಿನ್ನೋ ಐಟಮ್ಸು, ಸ್ನ್ಯಾಕ್ಸ್ ತಂದಿದ್ದೀವಿ ಅಷ್ಟೇ. ಸೊ ಇವಾಗ ಅದನ್ನೆಲ್ಲ ನಾನು ಎತ್ತಿಡಬೇಕು. ಸೊ ಅದಕ್ಕೆ ಒಂದೊಂದೇ ಎಲ್ಲ ಎತ್ತಿಕ್ತಾ ಇದ್ದೀನಿ. ಫ್ರೆಂಡ್ಸ್, ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಯೂಸ್ಫುಲ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಲು ಬೆನಿಫಿಟ್ಸು ಮತ್ತು ಒಂದು ಡ್ರಿಂಕ್ನ ನಾನು ಶೇರ್ ಮಾಡ್ಕೊಂಡಿದ್ದೆ. ಅದಕ್ಕೆ ತುಂಬ ವ್ಯೂಸ್ ಕಡಿಮೆ ಬಂದುಬಿಡ್ತು. ಸೊ ನಾನು ಯಾವುದೇ ಥರ ಕಂಟೆಂಟ್ ವಿಡಿಯೋ ಕೊಡ್ತಿದ್ರು, ಏನೇ ವಿಡಿಯೋ ಮಾಡಿದ್ರು ವ್ಯೂಸು ಕಮ್ಮಿನೇ ಬರೋದು. ಸೊ ವ್ಯೂಸ್ ಬರೋದು ನೋಡಿ ನನಗೆ ಯೂಟ್ಯೂಬ್ ಮಾಡೋದೇ ಬೇಡ ಅನಿಸ್ಬಿಟ್ಟಿದೆ. ತುಂಬ ಬೇಜಾರಾಗ್ತಾಯಿದೆ. ಸೊ ನಾನು ವ್ಯೂಸ್ನ ನೋಡಿ ನಾನೇ ಡಿಮೋಟಿವೇಟ್ ಆಗ್ತಾಯಿದ್ದೀನಿ. ನನಗಂತೂ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಯಾಕೆ ಗೊತ್ತಾಗ್ತಾಯಿಲ್ಲ, ವ್ಯೂಸ್ ಯಾಕೆ ಬರ್ತಾಯಿಲ್ಲ. ಯಾವ ಥರ ವೀಡಿಯೋ ಮಾಡಿದ್ರು ವ್ಯೂಸ್ ಬರೋಲ್ಲ. ಬಂದರೆ ಒಂದು 300, 400 ಅಷ್ಟೇ. 400 ಯಾವುದೋ ಒಂದು ವೀಡಿಯೋಗೆ ಬರುತ್ತೆ ಅಷ್ಟೇ, ಅದು ಎಷ್ಟೋ ದಿವಸ ಆದಮೇಲೆ. ಸೊ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ನಾನಂತೂ ತುಂಬಾ ಕಷ್ಟಪಡ್ತಾಯಿದ್ದೀನಿ. ಒಂದೊಂದು ಸಾರಿ ನೈಟೆಲ್ಲ ಎಡಿಟಿಂಗ್ ಮಾಡ್ತೀನಿ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ. ವೀಡಿಯೋ ಮಾಡ್ಕೊಳಕ್ಕೆ ಸರಿಯಾಗಿ ಮಗು ಬಿಡೋಲ್ಲ. ಕೆಲವೊಮ್ಮೆ ನನ್ನನ್ನೆಲ್ಲ ತೋರಿಸ್ಬೇಡ ಅಂತ ಅಮ್ಮ ಹೇಳ್ತಾರೆ. ಆದರೆ ನಾನು ಅಡುಗೆ ಮನೇಲಿ ವೀಡಿಯೋ ಮಾಡುವಾಗ ಅವರು ಬಂದುಬಿಡ್ತಾರೆ. ಸೊ ಆಮೇಲೆ
ವೀಡಿಯೋಗೆ ವ್ಯೂಸ್ ಬರ್ತಿಲ್ಲ ಅನ್ನೋದೇ ನನಗೆ ಬೇಜಾರು. ಎಷ್ಟೇ ಕಷ್ಟಪಟ್ಟರು ದಿನ ಮಾಡ್ತಾಯಿದ್ದೀನಿ, ಆದರೂ ಯಾಕೆ ವ್ಯೂಸ್ ಬರ್ತಾಯಿಲ್ಲ ಆ ಥರ ನನಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನನಗೆ ಮೋಟಿವೇಶನೇ ಆಗ್ತಾಯಿಲ್ಲ. ನನಗೆ ತುಂಬ ಡಿಮೋಟಿವೇಟ್ ಆಗ್ತಾಯಿದ್ದೀನಿ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು, ನೀನು ಮೊದಲು ನಿನ್ನ ಚಾನಲ್ ನೀನು ಓಪನ್ ಮಾಡಿಕೊಂಡು ದಿನ ವ್ಯೂಸ್ ನೋಡೋದು ಬಿಟ್ಬಿಡು. ಸೊ ಈ ಮಿಸ್ಟೇಕ್ ನಾನು ದಿನ ಮಾಡ್ತಾಯಿದ್ದೆ. ದಿನ ಈ ತಪ್ಪು ಮಾಡ್ತಾಯಿದ್ದೆ ನಾನು. ದಿನ ನೋಡ್ತಾಯಿದ್ದೆ ವ್ಯೂಸ್ ಬರ್ತಾಯಿದೆಯಾ ಯಾವಾಗಲೂ ಚಾನಲ್ ಓಪನ್ ಮಾಡೋದು, ಎಷ್ಟು ವ್ಯೂಸ್ ಬಂದಿದೆ ನೋಡೋದು, ಯಾರಾದರೂ ಕಮೆಂಟ್ ಮಾಡಿದ್ದಾರೆ ನೋಡೋದು. ಸೊ ಇದೇ ಮಾಡ್ತಾಯಿದ್ದೆ. ಸೊ ಆಗ ಏನಾಗ್ತಿತ್ತು, ವ್ಯೂಸ್ ಬರ್ತಾ ಇರಲಿಲ್ಲ ಅಂತ ನಾನು ನೋಡಿ ನನಗೆ ಡಿಮೋಟಿವೇಟ್ ಆಗ್ತಾಯಿತ್ತು. ಆವಾಗ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಸೊ ಈ ರೀತಿ ಆಗ್ತಾಯಿತ್ತು. ನಿಜವಾಗ್ಲೂ ನನ್ನ ಮೇಲೆ ನನಗೆ ಕೋಪ ಬರುತ್ತೆ. ತುಂಬ ಬೇಜಾರಾಗ್ಬಿಟ್ಟಿದೆ. ಸೊ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಮತ್ತು ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೀನಿ. ಸೊ ಚಪಾತಿ ಕಡಲೆಕಾಳು ಪಲ್ಯ ಮಾಡೋಣ ಅಂತ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ. ಫ್ರೆಂಡ್ಸ್, ಎಷ್ಟು ಕಷ್ಟಪಟ್ಟರು ಕೂಡ ಇಷ್ಟೇನಾ ಅಂತ ಅನ್ನಿಸ್ಬಿಟ್ಟಿದೆ. ಇನ್ನಷ್ಟು ಕಷ್ಟಪಡೋಣ, ಆ ಕಷ್ಟಪಡೋಕ್ಕೇನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಬಟ್ ಏನು ಪ್ರತಿಫಲ ಸಿಗ್ತಾ ಇಲ್ಲಲ್ಲ ಅನ್ನೋದೇ ಬೇಜಾರು. ನನಗೂ ತುಂಬಾ ಆಸೆ ಇತ್ತು ಚಾನಲ್ ಓಪನ್ ಮಾಡಿದಾಗಿಂದ ಬೇಗ ಒಂದು ಪೇಮೆಂಟ್ ತೊಗೋಬೇಕು ಅಂತ ಅಂದ್ಬಿಟ್ಟು. ನನಗೇನು ಬೇಜಾರು ಅಂದರೆ, ಮೊದಲು ವ್ಯೂಸ್ ಬರ್ತಾಯಿತ್ತು, ಇವಾಗ ಬರ್ತಿಲ್ಲಲ್ಲ ಅನ್ನೋದೇ ಬೇಜಾರು. ಮೊದಲಿಂದ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಸರಿ, ವ್ಯೂಸ್ ಬರೋವರೆಗೂ ಪ್ರಯತ್ನ ಪಡೋಣ ಅಂತ ಅನಿಸ್ತಾಯಿತ್ತು. ಬರಲಿಲ್ಲಲ್ಲ ಇವಾಗ ಅನ್ನೋದು ನನಗೆ ಬೇಜಾರು. ನನ್ನ ಮೇಲೆ ನನಗೆ ಕೋಪ. ಯಾಕೆ ಈ ಥರ ಆಗ್ತಾಯಿದೆ? ನಾನಂತೂ ಇನ್ನೂ ಹುಷಾರಿಲ್ಲ ಅಂತ ಒಂದು ಸ್ವಲ್ಪ ದಿವಸ ರೆಸ್ಟ್ ತಗೊಳ್ಳೋಕ್ಕೆ ಇದು ಮಾಡಿರೋದ್ರಿಂದ ಕ್ಲೀನಿಂಗಾಗಲಿ, ಅಡುಗೆ ಕೆಲಸಗಳಾಗಲಿ, ಪೂಜೆ ಮಾಡೋದಾಗಲಿ ಯಾವುದೂ ಸರಿಗೆ ಮಾಡ್ತಾಯಿಲ್ಲ. ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಯಾವುದಾದ್ರೂ ಕೆಲಸ ಮಾಡೋಣ ಅಂದ್ರೇ ಎದ್ದೇಳೋಕ್ಕಾಗ್ತಾಯಿಲ್ಲ. ಈ ಥರ ಒಂದೆರಡು ದಿನ ಹಾಸಿಗೆ ಹಿಡಿದುಬಿಟ್ರೆ ಆಮೇಲೆ ಯಾವ ಕೆಲಸನೂ ಮಾಡಬೇಕು ಅನಿಸಲ್ಲ. ತುಂಬ ಮಂಕಾಗಿ ಹೋಗ್ಬಿಟ್ಟಿದ್ದೀನಿ. ತುಂಬ ಡಿಮೋಟಿವೇಟ್ ಆಗೋಗ್ಬಿಟ್ಟಿದೆ. ಯಾವ ಕೆಲಸ ಮಾಡೋಕ್ಕೂ ಕಾನ್ಫಿಡೆಂಟೇ ಇಲ್ಲ. ಸೊ ಈ ರೀತಿ ನನಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದರಿಂದ ನಾನು ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ ಕೊಡೋಕ್ಕೂ ಆಗ್ತಾಯಿಲ್ಲ. ಸೊ ನೀವೇ ನಂಗೆ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಬೇಕು. ಇಲ್ಲ ಅಂತಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಸೊ ನನ್ನ ಹಸ್ಬೆಂಡು ಹೇಳಿದ್ದಾರೆ, ನೀನು ವ್ಯೂಸ್ ಬಗ್ಗೆ ಯೋಚನೆ ಮಾಡಬೇಡ, ವೀಡಿಯೋಸ್ ಮಾಡ್ತಾನೇ ಇರು. ನಿನಗೇನು ತೋಚುತ್ತೋ ಅದನ್ನೆಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟು ವೀಡಿಯೋಸ್ ಮಾಡ್ತಾನೇ ಇರು. ವ್ಯೂಸ್ ಬಂದೇ ಬರುತ್ತೆ. ನೀನು ವ್ಯೂಸ್ ನೋಡೋಕೆ ಹೋದರೆ ನಿನಗೆ ಬೇಜಾರಾಗುತ್ತೆ, ತಲೆನೋವು ಬರುತ್ತೆ. ನಿಜವಾಗ್ಲೂ ತಲೆನೋವು ಬಂದುಬಿಟ್ಟಿದೆ ಫ್ರೆಂಡ್ಸ್ ನನಗೆ ವ್ಯೂಸ್ ಬರ್ತಾಯಿಲ್ಲ ಅನ್ನೋ ಕಾರಣಕ್ಕೆ. ಥಿಂಕ್ ಮಾಡಿ ತಲೆನೋವು ಬಂದುಬಿಟ್ಟಿದೆ. ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ರಾತ್ರಿ ಎಲ್ಲ ಈ ಟೆಕ್ ಕನ್ನಡ ಅದರಲ್ಲೆಲ್ಲ ನೋಡೋದು, ವ್ಯೂಸು ಯಾಕೆ ನಿಂತೋಗಿದೆ, ಚಾನಲ್ ಏನಾದರೂ ಡೆಡ್ ಆಗಿದೆಯಾ, ಹೆಂಗೆ ಗ್ರೋತ್ ಮಾಡ್ಕೊಳ್ಳೋದು ಚಾನಲ್ನ ಅಂತೆಲ್ಲ ನೋಡಿ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಇದೆಲ್ಲ ನನ್ನ ಹಸ್ಬೆಂಡ್ ಅಬ್ಸರ್ವ್ ಮಾಡಿ, ರಾತ್ರಿ ಎಷ್ಟೊತ್ತಾದರೂ ನೀನು ಮಲಗಲ್ಲ, ಇಲ್ಲ ಎಡಿಟಿಂಗ್ ಮಾಡ್ಕೊಂಡಿರ್ತೀಯ, ಇಲ್ಲ ಅಂತಂದರೆ ವ್ಯೂಸ್ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಅದು ಇದು ವೀಡಿಯೋಸ್ ನೋಡ್ಕೊಂಡೇ ಇರ್ತೀಯ ಅಂತೆಲ್ಲ ನನ್ನ ಹಸ್ಬೆಂಡು ಬೈತಾಯಿದ್ರು. ಸೊ ಸ್ವಲ್ಪ ತಾಳ್ಮೆಯಿಂದ ಇರು, ತಾಳ್ಮೆನೇ ಇಲ್ಲ ಅಂತಲೂ ಕೂಡ ನನ್ನ ಹಸ್ಬೆಂಡ್ ಹೇಳಿದ್ರು. ನನಗೇನಂದರೆ, ನಮಗೆ ಗೊತ್ತಾಗುತ್ತೆ ವ್ಯೂಸ್ ಬರ್ತಾಯಿಲ್ಲ, ನಾವು ಪಡ್ತಿರೋ ಕಷ್ಟಕ್ಕೆ ವ್ಯೂಸ್ ಬರಲಿಲ್ಲ ಅಂತಂದರೆ ಯೂಟ್ಯೂಬರ್ ಆಗಿ ನಮಗೆ ಗೊತ್ತಾಗುತ್ತೆ ಎಷ್ಟು ಅದೊಂಥರ ಕಷ್ಟ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆದರೂ ಕೂಡ ನನ್ನ ಹಸ್ಬೆಂಡ್ ಹೇಳಿರೋದನ್ನೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಖಂಡಿತ ಇನ್ಮೇಲೆ ವ್ಯೂಸ್ ಬಗ್ಗೆ ಯೋಚನೆ ಮಾಡಲ್ಲ. ವೀಡಿಯೋಸ್ ಮಾಡ್ತಾಯಿರ್ತೀನಿ, ಒಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಅದ್ರ ಪ್ರತಿಫಲ ಬಂದರೆ ಬರಲಿ. ನಾವು ಕೂಡ ಕಷ್ಟಕ್ಕೆ ದೇವರೇ ತಂದೆ ಕೊಡ್ತಾರೆ. ನಾನು ಅಂದ್ಕೊಂಡಂಗೆ ಸಾಧನೆ ಮಾಡೋಕ್ಕೆ ದೇವರೇ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ಇನ್ಮೇಲೆ ವ್ಯೂಸ್ ಬಗ್ಗೆ ಯೋಚನೆ ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ಬರೀ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು, ಒಳ್ಳೊಳ್ಳೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಡಿಸೈಡ್ ಆಗಿದ್ದೀನಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಆಗಿರೋ ವೀಡಿಯೋ, ಹಾಗೆ ನನ್ನ ಜಾಸ್ತಿ ಡೈಲಿ ಲಾಗ್ಸೇ ಮಾಡಿ ಅಂತ ಹೇಳಿದ್ದೀರ. ಸೊ ಡೈಲಿ ಲಾಗ್ಸಲ್ಲೇ ನಾನು ಇನ್ಫಾರ್ಮೇಷನ್ ಕೊಟ್ಟು ಮಾಡ್ತೀನಿ. ಸೊ ಚಪಾತಿ ಕಡಲೆಕಾಳು ಪಲ್ಯ ಮಾಡಿದೆ. ನನ್ನ ಹಸ್ಬೆಂಡು ಕೂಡ ಸಹಾಯ ಮಾಡಿದ್ರು ನೋಡಿದ್ರಲ್ಲ. ಸೊ ಇವತ್ತಿನ ರಾತ್ರಿ ನಮ್ಮ ಊಟ ಚಪಾತಿ ಮತ್ತು ಪಲ್ಯ. ಮಗುಗೂ ಚಪಾತಿ ಕೊಟ್ಟು ಸ್ವಲ್ಪ ಚಪಾತಿ ತಿಂದು ಈಗ ಆಟ ಆಡ್ಕೊತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.